ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣ ಬೇರೆ ಬೇರೆ ಮಜಲನ್ನು ಪಡ್ಕೊಳ್ತಾ ಇದೆ. ಇನ್ನು ವಿಚಾರಣೆಗೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಈಗ ಹಾಜರಾಗಿದ್ದಾರೆ. ಭಾರತಿ ನಗರ ಪೊಲೀಸ್ ಠಾಣೆಗೆ ಬಿಜೆಪಿ ಶಾಸಕ ಆಗಮಿಸಿದ್ದಾರೆ. ಈ ಪ್ರಕರಣದ ಎಫ್ಐ ಆರೋಪಿ ಭೈರತಿ ಬಸವರಾಜ್. ಮಾಜಿ ಸಚಿವ ಹಾಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಭಾರತಿ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ಕೆಜಿಹಳ್ಳಿ ಎಸಿಪಿ ಪ್ರಕಾಶ್ ರಾಥೋಡ್ರಿಂದ ವಿಚಾರಣೆ. ಮೊನ್ನೆ ಕೂಡ 3 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ. ಪ್ರಕರಣದಲ್ಲಿ ದೊರೆತ ಸಾಕ್ಷ್ಯಗಳನ್ನು ಮುಂದಿಟ್ಟುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಭೈರತಿ ಬಸವರಾಜ್ ವಿಚಾರಣೆಯನ್ನ ತನಿಖಾಧಿಕಾರಿಗಳು ಈಗ ನಡೆಸ್ತಾ ಇದ್ದಾರೆ. ಜುಲೈ 19ನೇ ತಾರೀಕು ವಿಚಾರಣೆಯನ್ನ ಎದುರಿಸಿದ್ರು ಬಿಜೆಪಿ ಶಾಸಕ ಭೈರತಿ ಬಸವರಾಜ್. ಪ್ರಕರಣ ಸಂಬಂಧ ಈಗಾಗಲೇ 11 ಜನ ಆರೋಪಿಗಳ ಬಂಧನ ಆಗಿದೆ. 11 ಜನರ ಬಂಧನ ಆಗಿದೆ. ಭೈರತಿ ಬಸವರಾಜ್ ಅವರಿಗೆ ಈಗ ಸಾಕಷ್ಟು ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಇನ್ನು ಬಿಕ್ಲ ಶಿವ ಕೊಲೆ ಆರೋಪ ಸ್ಥಾನವನ್ನು ಎದುರಿಸ್ತಾ ಇರುವಂಥ ಭೈರತಿ ಬಸವರಾಜ್ಗೆ ಈಗ ಬಂಧನದ ಭೀತಿ ಎದುರಾಗ್ತಾ ಇದೆ. ಇಲ್ಲಿ ಕೊಲೆಯಾಗಿರುವಂತಹ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ, ಅದ್ರ ಜೊತೆಗೆ ಈ ಪ್ರಕರಣದ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ, ಇವರ ನಡುವಿನ ವೈಷಮ್ಯ. ಈ ವೈಷಮ್ಯದಲ್ಲಿ ಬಿಜೆಪಿ ಶಾಸಕನ ಹೆಸರು ಯಾಕೆ ತಗಲಾಕೊಳ್ತಾ ಇದೆ ಅಂದರೆ, ಆ A1 ಜಗ್ಗನಿಗೂ ಭೈರತಿ ಬಸವರಾಜ್ಗೂ ಬಹಳ ಒಂದು ಅವಿನಾಭಾವ ಸಂಬಂಧ ಇದೆ. ಮತ್ತು ಕುಂಭಮೇಳದಲ್ಲೆಲ್ಲ ಒಟ್ಟಿಗೆ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾರೆ. ಅವ್ರದ್ದು ವ್ಯವಹಾರ ಭಾಳ ಇದೆ. ಮತ್ತು ಸಿನಿಮಾ ನಂಟು ಜೊತೆಗೆ ರಾಜಕೀಯ ನಂಟು ಎಲ್ಲವೂ ಕೂಡ ಜಗ್ಗನಿಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಕೊಡ್ತಾ ಹೋಗ್ತಾರೆ. ಬಸವರಾಜ್, ಭೈರತಿ ಬಸವರಾಜ್ ಮೊನ್ನೆ ಕೂಡ ಜುಲೈ 19ನೇ ತಾರೀಕು ವಿಚಾರಣೆಗೆ ಒಳಪಟ್ಟಿದ್ರು. ಬರೋಬ್ಬರಿ 3 ಗಂಟೆಗಳ ಕಾಲ ಪೊಲೀಸ್ನವರು ವಿಚಾರಣೆಗೆ ಒಳಪಡಿಸಿದ್ರು. ಈಗ ಮತ್ತೆ ವಿಚಾರಣೆಗೆ ಇಲ್ಲಿ ಭಾರತಿ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ಅದ್ರ ಜೊತೆಗೆ A1 ಜಗ್ಗನ ಕಥೆ ಏನಾಯಿತು, ಯಾಕೆ ಆತನನ್ನು ಇನ್ನೂ ಕೂಡ ಬಂಧಿಸಿಲ್ಲ? ಬೇರೆ ಬೇರೆ ಆರೋಪಿಗಳನ್ನು ಈಗ ಬಂಧಿಸಿದ್ದಾರೆ, 11 ಜನರನ್ನ ಬಂಧಿಸಿದ್ದಾರೆ. A1 ಯಾಕೆ ಬಂಧಿಸಿಲ್ಲ? ಅದ್ರ ಬಗ್ಗೆ ಏನಿದೆ ಡೀಟೇಲ್ಸ್ ಬಸವರಾಜ್? ಸಚಿನ್, ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರು ಇಂದು ಮತ್ತೆ ಭಾರತೀಯ ನಗರ ಪೊಲೀಸ್ ಠಾಣಾ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ಈಗಾಗಲೇ 10:30ಕ್ಕೆ ಭೈರತಿ ಬಸವರಾಜ್ ಅವರು ಭಾರತೀಯ ನಗರ ಪೊಲೀಸ್ ಠಾಣೆಗೆ ಆಗಮಿಸಿ ಐಒ ಆಗಿರುವಂತಹ ಪ್ರಕಾಶ್ ರಾಠೋಡ್ ಅವರ ಮುಂದೆ ಹಾಜರಾಗಿರುವಂತದ್ದು. ಪ್ರಮುಖವಾಗಿ ಅವರ ಬಳಿ ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಆರೋಪಿಗಳು ಅರೆಸ್ಟ್ ಆಗಿರುವಂತದ್ದು. ಅರೆಸ್ಟ್ ಆದ ಆರೋಪಿಗಳು ಏನೆಲ್ಲ ಹೇಳಿಕೆಯನ್ನ ನೀಡಿದ್ದಾರೆ, ಅರೆಸ್ಟ್ ಆದ ಆರೋಪಿಗಳು ಭೈರತಿ ಬಸವರಾಜ್ ಅವರ ಹೆಸರನ್ನೆಲ್ಲ ನೀಡಿದಾರ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆ ಆಂಗಲ್ ನಲ್ಲಿ ತನಿಖೆ ಮಾಡುವಂತ ಕೆಲಸವನ್ನ ಪ್ರಕಾಶ್ ರಾಠೋಡ್ ಅವರು ಮಾಡ್ತಾರೆ. ಯಾಕಂದ್ರೆ ಆರೋಪಿಗಳು ಹಿನ್ನೆಲೆ ಏನು, ಆರೋಪಿಗಳ ಜೊತೆ ನಿಮ್ಮ ನಂಟು ಏನು, ಆರೋಪಿಗಳು ಮತ್ತು ನಿಮಗೆ ಏನ್ ಸಂಬಂಧ, ಅವರ ಜೊತೆ ಫೋಟೋಗಳಾಗಿರ್ಬೋದು, ಮತ್ತೆ ಅವರು ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಗಳಲ್ಲಿ ಅವರು ಸೆಲೆಬ್ರೇಷನ್ ಮಾಡೋದಾಗಿರ್ಬೋದು, ಇವೆಲ್ಲ ಏನಕ್ಕೆ ಸಂಬಂಧ, ಯಾವ ರೀತಿ ರಿಲೇಷನ್ಶಿಪ್ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡುವಂಥದ್ದು ಮತ್ತು ಭೈರತಿ ಬಸವರಾಜ್ ಅವರ ಬಳಿಯೇ ಹೇಳಿಕೆ ಪಡೆದುಕೊಂಡು ಅದಕ್ಕೆ ಕ್ಲಾರಿಟಿ ತಗೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಪ್ರಮುಖವಾಗಿ A1 ಆರೋಪ ಆಗಿರುವಂತ ಏನು ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾನೆ, ಈತನ ಮತ್ತು ನಿಮ್ಮ ನಡುವೆ ಯಾವ ರೀತಿಯಾದಂತಹ ಸಂಬಂಧ ಇದೆ ಮತ್ತು ಈಗಾಗಲೇ ಏನು ಕೊಲೆಯಾದಂತ ಆರೋಪಿ ಏನಿದೆ, ಕೊಲೆಯಾದಂತ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಯ ತಾಯಿಯೇ ದೂರು ಕೊಟ್ಟಿರುವಂತದ್ದು. ದೂರು ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ಹೆಸರನ್ನ ಉಲ್ಲೇಖವನ್ನ ಮಾಡಿಕೊಟ್ಟಿರುವಂತದ್ದು. ಜಮೀನು ವಿವಾದಕ್ಕೋಸ್ಕರವಾಗಿ ಗಲಾಟೆ ಆಗ್ತಿತ್ತು. ಹೀಗಾಗಿ ಅವರೇ ನನ್ನನ್ನ ಕೊಲೆ ಮಾಡಿದ್ರು ಅಂತ ಹೇಳಿದಂಥದ್ದು. ಹಾಗಾಗಿ ನೀವು ಅವನ ಮೇಲೆ ಏನಾದ್ರು ಬೆದರಿಕೆ ಹಾಕೋದು, ಧಮಕಿ ಹಾಕುವಂಥದ್ದು ಇದ್ರೆ ಮಾಡಿದ್ದ ಅನ್ನುವಂತ ನಿಟ್ಟಿನಲ್ಲಿ ಇದು ಕ್ಲಾರಿಫಿಕೇಶನ್ ಅನ್ನ ತಗೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದ ಜೊತೆಗೆ A1 ಆರೋಪ ಆಗಿರುವಂತ ಜಗ್ಗ ಏನಿದ್ರೆ, ಜಗ್ಗನ್ಗೋಸ್ಕರ ಕೂಡ ಪೊಲೀಸರು ತೀವ್ರವಾಗಿ ಹುಡುಕಾಟವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿವರೆಗಾದ್ರೂ ಕೂಡ ಪ್ರಕರಣ ದಾಖಲಾಗಿ 12ನೇ ತಾರೀಕು ಕೊಲೆ ಆಗಿರುವಂತದ್ದು. 12ನೇ ತಾರೀಕು ಹೋಗಿ ಇವತ್ತು ಬರೋಬ್ಬರಿ ಸುಮಾರು 15ರಿಂದ 20 ದಿವಸ ಕಳೀತಾ ಬಂತು. ಆದ್ರೂ ಕೂಡ ಇನ್ನೂ A1 ಆರೋಪ ಅರೆಸ್ಟ್ ಆಗಿಲ್ಲ. A1 ಆರೋಪಿ ಎಲ್ಲಿದ್ದಾನೆ, ಏನಾದ್ರೂ ಗೊತ್ತಿದೆಯಾ ನಿಮ್ಗೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವ್ರ ಹತ್ರ ಕೇಳುವಂತದ್ದು ಮತ್ತು ಅವ್ರಿಗೆ ನಿಮ್ಗೆ ಯಾವ ಸಂಬಂಧ ಇತ್ತು ಅನ್ನೋದು ಕೂಡ ಕೇಳುವಂತ ಕೆಲಸವನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ A1 ಆರೋಪಿಗೋಸ್ಕರವಾಗಿ ಈಗಾಗಲೇ ಪೊಲೀಸರು ಲುಕ್ಔಟ್ ನೋಟಿಸ್ ಹೊರಡಿಸೋಕ್ಕೋಸ್ಕರ ಎಲ್ಲ ರೀತಿಯಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಸಚಿನ್, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.